ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಹುಡುಗನ ಕಣ್ಣೆತ್ತಿ ನೋಡಮ್ಮ. ನಿನಗೆ ನಮ್ಮ ಹುಡುಗ ಓಕೆನಾ? ನಿಜವಾಗ್ಲೂ ನಾಚ್ಕೊಂಡ್ಯಾ? ರೀ. ಸರಿ, ಈಗ ಏನ್ ದೃಶ್ಯ ಮಾಡ್ತಾ ಇದೀಯ ದಿವ್ಯಾ? ಅಂದ್ರು ಒಂದ್ ಹಳ್ಳಿ ಹುಡ್ಗಿಗ ಹೆಣ್ಣು ನೋಡೋ ಶಾಸ್ತ್ರ, ಅವಳು ಯಾವ ತರ ಹುಡ್ಗ ಬೇಕು ಅಂತ ಹೇಳೋದ್ರಿ. ಆಲ್ ದ ವೆರಿ ಬೆಸ್ಟ್. ಆ ಹುಡುಗ ಯಾರು ಅಂತ ನೋಡಕ್ಕೆ ನಾವು ಆಸೆ ಪಡ್ತಾ ಇದೀವಿ. ಥ್ಯಾಂಕ್ ಯು. ಅಬ್ಬ, ಹುಡುಗಿ ನೋಡೋಕೆ ದಂತದ ಗೊಂಬೆ ಇದ್ದಂಗಿದ್ದಾಳೆ. ನನಗೋಕೆ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ, ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ. ನೀವೇನು ಮಾತಾಡ್ಬೇಕು ಅನ್ಕೊಂಡಿದ್ದೀರಾ ನಂಗೆ ಆಲ್ರೆಡಿ ಗೊತ್ತ್ರಿ. ನಮ್ಮ ಮನೆಯವರೆಲ್ಲ ಹೇಳಿದ್ರು ನಿಮ್ಗೆ ಯಾವುದೋ ದೋಷ ಇದೆ ಅಂತ. ಅದು ಕುಜ ದೋಷ. ಡೋಂಟ್ ವರಿ, ನಾನು ನಿಮ್ಗೆ ಲೈಫ್ ಕೊಡ್ತೀನಿ. ಹಲೋ, ನನಗೆ ಕುಜ ದೋಷ ಅಲ್ಲ, ಕ್ರಿಯೇಟೆಡ್ ದೋಷ. ವಾಟ್ 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 ಅಲ್ಲ, ಇದು ಒಂಥರ ಸ್ವಯಂವರ ಇದ್ದಂಗೆ. 2 ವರ್ಷದಿಂದ ಈ ಸ್ವಯಂವರ ನಡೆಸ್ತಾನೇ ಇದ್ದೀನಿ. ನಿನ್ ನಂಬರ್ 20. ಏನು 20? ಅದ್ ಬಿಡು, ನೀನ್ ಯಾವತ್ತಾದ್ರೂ ಪೇಪರಲ್ಲಿ ಬಂದಿದ್ಯಾ? ಇಲ್ವಲ್ಲ. ಟಿವಿಯಲ್ಲಿ? ಟಿವಿಲೂ ಇಲ್ಲ. ನನಗ್ ಮದ್ವೆ ಆಗ್ಬೇಕು ಅಂದ್ರೆ ಪೇಪರಲ್ಲೂ ಬರ್ಬೇಕು, ಟಿವಿಯಲ್ಲೂ ಬರ್ಲೇಬೇಕು. ನನ್ ಮದ್ವೆ ಆಗೋ ಹುಡ್ಗ ಫೇಮಸ್ ಆಗಿರ್ಬೇಕು, ಸೆಲೆಬ್ರಿಟಿ ಆಗಿರ್ಬೇಕು. ನಾವು ಲೋಕಲ್ ಅಲ್ಲಿ ಸೆಲೆಬ್ರಿಟಿನೇ. ನನ್ಗೆ ಲೋಕಲ್ ಫೇಮಸ್ ಆಗಿರೋನಲ್ಲ, ಕೋಟಿಗಟ್ಲೆ ಫ್ಯಾನ್ಸ್ ಇರ್ಬೇಕು, ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರ್ಬೇಕು. ನಾಳೆ ನಾವಿಬ್ರು ಮದ್ವೆ ಆಗಿ ಹೊರಗಡೆ ಹೋದಾಗ ಜನ ನನ್ ಗಂಡನ್ ನೋಡಿ ಫೋಟೋ, ಸೆಲ್ಫಿ, ಆಟೋಗ್ರಾಫ್ ಅಂತ ಕ್ಯೂ ನಿಂತ್ಕೋಬೇಕು. ಇರು, ಈ ವಿಷಯ ನಾನು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳ್ತೇನೆ. ನಿಂತ್ಕೊಳ್ಳಲು ಏನೋ? ಈ ವಿಷಯನ ಯಾರಿಗಾದ್ರೂ ಹೊರಗಡೆ ಲೀಕ್ ಮಾಡ್ದಿ ಅನ್ಕೋ, ಲೆಟರಲ್ಲಿ ನಿನ್ನ ಹೆಸರು ಬರ್ದು ಜಿರಳೆ ಔಷಧಿ ಕುಡಿದ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ನೀನು ಬೇಡ, ನಿನ್ ಸವಾಸನೂ ಬೇಡ. ನಾನು ಬರ್ತೀನಿ.
ಇದಕ್ಕೆ ಸರಿ ಸಾಟಿನೇ ಯಾರಿಲ್ಲ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ನೀನೊಬ್ಳೆ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇಷ್ಟೊಂದು ಹಣನ ಲೂಟಿ ಮಾಡ್ಕೊಂಡು ಬಂದಿದ್ಯಾ ಅಂದ್ರೆ ಯು ಆರ್ ನೆಕ್ಸ್ಟ್ ಲೆವೆಲ್ ಬೇಬೆ. ನಾನು ನಿನ್ಗೆ ಟ್ರೈನ್ ಅಪ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಇದು ಲೂಟಿ ಮಾಡಿದ ಹಣ ಅಲ್ಲ, ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಏನಂದೆ? ಸಂಪಾದನೆನಾ? ನಮ್ ಬಿಸ್ನೆಸ್ ಅಲ್ಲಿ ಲೂಟಿ ಮಾಡಿದ್ದು ಸಂಪಾದನೆ ಮಾಡಿದ್ದು ಎರಡು ಒಂದೇ ಅಲ್ವಾ ಸಮೀರಾ? ಇಲ್ಲಿವರೆಗೂ ನಾನು ಎಷ್ಟೋ ಕಳ್ತನ ಮಾಡಿದ್ದೀನಿ, ಎಷ್ಟೋ ಹೆಣ್ಮಕ್ಳ ಮಾಂಗಲ್ಯ ಕಿತ್ಕೊಂಡು ಅವ್ರಿಗೆ ಕಣ್ಣೀರ್ ಹಾಕ್ಸಿದ್ದೀನಿ. ಆದ್ರೆ ಈ ಹಣನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ನಾವ್ ಮಾಡಿರೋ ಪಾಪನ್ ಕಳ್ಕೊಳಕ್ಕೆ ಒಂದ್ ಪುಣ್ಯದ ಕೆಲಸ ಮಾಡೋಣ ಅಂತ ತಂದಿದ್ದೀನಿ. ಪುಣ್ಯದ ಕೆಲ್ಸನ? ಇದೇನು ಹೊಸದಾಗಿ ಮಾತಾಡ್ತಿದ್ಯಾ ಬೇಬಿ? ನಮ್ ಬಿಸ್ನೆಸ್ ಅಲ್ಲಿ ಪಾಪ ಪುಣ್ಯ ಎರಡೂ ಇಲ್ಲ. ಏಕಿಟ್ ಈಸಿ ಅಮ್ಮ. ಈ ದುಡ್ಡಲ್ಲಿ ನಾನು ಒಂದ್ ಸ್ಕೂಲ್ ಕಟ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾಮಂದಿರ ಕಂಪ್ಲೀಟ್ ಆಗಕ್ಕೆ ಇನ್ನು 2 ಕೋಟಿ ಹಣ ಬೇಕು. ಅದನ್ನ ಸಾಲ ಮಾಡ್ಲಾ ಇಲ್ಲ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡ್ಲಾ? ಅದಕ್ಕೆ ಈ ಹಣನ ಲೂಟಿ ಮಾಡ್ದೆ. ರೋಡಲ್ಲಿ ಭಿಕ್ಷೆ ಬೇಡ್ತಿದ್ ನಾಯಿ ನೀನು. ನಿನಗೆ ಕಳ್ತನ ಮಾಡೋದು ಕಲ್ಸಿ ಒಂದು ಪೊಸಿಷನ್ ಕೊಟ್ಟಿದ್ದಕ್ಕೆ ನನ್ನನ್ನೇ ಯಾಮರ್ಸ್ಬಿಟ್ಟಲ್ಲ. ಇಲ್ಲಿ ನೀನ್ ಸಂಪಾದನೆ ಮಾಡಿದ್ದಾಗ್ಲಿ ನಾನ್ ಸಂಪಾದನೆ ಮಾಡಿದ್ದಾಗ್ಲಿ ನೀನ್ ಲೂಟಿ ಮಾಡಿದ ಹಣ ಎಲ್ಲ ನಂದೇ. ಈ ಹಣನ ಅದ್ ಹೆಂಗ್ ಹೊರಗೆ ತಗೊಂಡೋಗ್ತೆ ಅಂತ ನಾನು ನೋಡ್ತೀನಿ. ಹೌದು, ಭಿಕ್ಷೆ ಬೇಡ್ತಿದ್ ನನ್ನನ್ ಕರೆದು ನೀನ್ ಅನ್ನ ಹಾಕಿದ್ಯಾ, ಅದಕ್ ನಾನ್ ಬೇಕಾದ್ನೆಲ್ಲ ಮಾಡಿದೀನಿ. ಹಾಗಂತ ನೀನ್ ಹೇಳಿದ್ನೆಲ್ಲ ಕೇಳ್ತೀನಿ ಅನ್ಕೋಬೇಡ ರಾಬರ್ಟ್. ಇದು ನಾನ್ ಸಂಪಾದನೆ ಮಾಡಿದ ದುಡ್ಡು. ಲೂಟಿ ಮಾಡೋದ್ ಹೇಳ್ಕೊಟ್ಟಿದ್ದು ನೀನೆ, ಈ ತರ ಯಾಮಾರ್ಸೋದ್ ಹೇಳ್ಕೊಟ್ಟಿದ್ದು ನೀನೆ. ಮನುಷ್ಯನಾಗ್ ಬದುಕೋಕ್ ಅವಕಾಶ ಸಿಕ್ತಾಗ ಬದುಕೋದ್ ಕಲಿ, ಇಲ್ಲ ಅಂದ್ರೆ ಬೂದಿ ಆಗೋಗ್ತೀಯ. ನೀನಲ್ಲ, ಆ ದೇವ್ರೆ ಬಂದ್ರು ಈ ಹಣ ಆ ಮಕ್ಳ ವಿದ್ಯಾಭ್ಯಾಸಕ್ಕೆ ಸೇರುತ್ತೆ. ಜೀವಂತವಾಗಿ ಬಿಡ್ತಾ ಇದ್ದೀನಿ. ಏನೇಳು? ಜೀವಂತವಾಗಿ ಬಿಡ್ತಾ ಇದ್ದೀನಿ. ಜಾಗ ಖಾಲಿ ಮಾಡ್ದೆ ಹೋಗ್ತಾ ಇರೋ.